ನಮಸ್ಕಾರ ಕರ್ನಾಟಕ. ಈ ಕಾಮನ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಬರ್ತವೆ. ಆ ಟೆಕ್ನಿಕಲ್ ಟರ್ಮ್ಸ್ ಬಂದು ಅದರಲ್ಲಿ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗ್ತಿದ್ಯಾ? ಅದು ಟಾಪಿಕ್ಸ್ ಯಾವ್ಯಾವ ಇದಾವೆ, ಯಾವ ಟೆಕ್ನಿಕಲ್ ಟರ್ಮ್ಸ್ ಏನು ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಸೊ ಈ ವಿಡಿಯೋ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಕಾಮನ್ ಆಗಿ ಯೂಸ್ ಮಾಡುವಂತ ಒಂದು ಟೆಕ್ನಿಕಲ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇನ್ ಬರ್ತವೆ ಅಂತ ಈ ವಿಡಿಯೋದಲ್ಲಿ ಇವತ್ತು ನೋಡಕ್ ಹೋಗ್ತಿದೀವಿ. ಸೊ ನನ್ನ ಚಾನಲ್ ನೇಮ್ ಬಂದು BK ಟ್ರೇಡ್ಸ್ ಅಂತ. ಸೊ ಇದ್ರಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್, ಕ್ರಿಪ್ಟೋ ಇದನ್ನೆಲ್ಲ ಕಲಿತೀವಿ. ಸೊ ಇವತ್ತಿನ ಟಾಪಿಕ್ ಬಂದು ಟೆಕ್ನಿಕಲ್ ಟರ್ಮ್ಸ್, ಕಾಮನ್ ಆಗಿ ಫ್ಯಾಕ್ಟರ್ಸ್ ಏನೇನು ಬೇಕು ಇದು ಸ್ಟಾಕ್ ಮಾರ್ಕೆಟ್ಗೆ ಬೇಸಿಕ್ ಆಗಿರೋಂತ ಒಂದು ಫ್ಯಾಕ್ಟರ್ಸ್ ಇವತ್ತು ನಾವು ಕಲಿಯಕ್ ಹೋಗ್ತೀವಿ. ಸೊ ಫಸ್ಟ್ ಆಗಿ ನೋಡೋದಾದ್ರೆ NSE ಅಂತ. ಸೊ ಇದು ಏನ್ NSE ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಏನಪ್ಪಾ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೆ ಇದು ಒಂದು ಇಂಡಿಯಾದ ಒಂದು ಬಿಗ್ಗೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಾನು ಹೇಳ್ಬೋದು. ನೀವು ಸ್ಟಾಕ್ ನ ಬೈ ಮಾಡಿ ಮತ್ತೆ ಸೆಲ್ ಮಾಡ್ತಿರಲ್ಲ, ನೀವು ಬೈ ಅಂಡ್ ಸೆಲ್ ಆರ್ಡರ್ಸ್ ಏನ್ ಪ್ಲೇಸ್ ಮಾಡ್ತೀರಾ, ಸೊ ಆರ್ಡರ್ಸ್ ಏನಾಗುತ್ತೆ ಈ ಎಕ್ಸ್ಚೇಂಜ್ ಹೋಗುತ್ತೆ. ಈ ಎಕ್ಸ್ಚೇಂಜ್ ಮುಖಾಂತರ ನಿಮ್ದು ಆಪರೇಷನ್ಸ್ ಅಂದ್ರೆ ನಿಮ್ಮ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಿಮ್ಮ ಆರ್ಡರ್ಸ್ ಏನಿದಾವೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ನೀವು ನಿಮ್ಮ ಶೇರ್ಸ್ ಗಳನ್ನ ಬೈ ಅಂಡ್ ಸೆಲ್ ಮಾಡ್ಬೋದು. ಸೊ ಅವಾಗಿನ ಓಲ್ಡನ್ ಡೇಸ್ ಅಲ್ಲಿ ಏನಾಗುತ್ತಿತ್ತು ಅಂದ್ರೆ ಎಲ್ಲ ಪೇಪರ್ ವರ್ಕ್ಸ್ ಇರ್ತಿತ್ತು. ಸೊ ಇವಾಗ ಆ ತರ ಇಲ್ಲ, ಈ ಎಕ್ಸ್ಚೇಂಜಸ್ ಮುಖಾಂತರ ನೀವು ಡೈರೆಕ್ಟ್ ಬೈ ಅಂಡ್ ಸೆಲ್ ಮಾಡ್ಬೋದು. ಸೊ ಇದು NSE ಬಗ್ಗೆ. ಸೊ ಇದರಲ್ಲಿ ನಿಮ್ಗೆ NSE ಅಂಡರ್ ಬರೋದಾದ್ರೆ ನಿಫ್ಟಿ ಬರುತ್ತೆ, ನಿಫ್ಟಿ ಅಂತ. ಸೊ ನಿಫ್ಟಿ ಅಂದ್ರೆ ಏನು, ಇದು ಒಂದು ಇಂಡೆಕ್ಸ್ ಅಂತ ಹೇಳ್ತಾರೆ. ಸೊ ಏನಪ್ಪಾ ಈ ಇಂಡೆಕ್ಸ್ ಅಂತಂದ್ರೆ ಟಾಪ್ 50 ಕಂಪನೀಸ್ ಆಫ್ ಇಂಡಿಯಾ ಏನಿದೆಯಲ್ಲ ಅದನ್ನೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿರ್ತಾರೆ. ಆ ಗ್ರೂಪ್ ಇಂಡೆಕ್ಸ್ ಅಂತ. ಆ ಇಂಡೆಕ್ಸ್ ನೇಮೇ ಇಲ್ಲಿ ನಿಫ್ಟಿ ಅಂತ ಹೇಳ್ತಾರೆ. ಸೊ 50 ಕಂಪನೀಸ್ ಆಫ್ ಇಂಡಿಯಾ. ಸೊ ಇದು ಬಂದು ನಿಫ್ಟಿ ಬಗ್ಗೆ, NSE ಬಗ್ಗೆ. ಸೊ ಅದೇ ತರ ಇನ್ನೊಂದು ಸ್ಟಾಕ್ ಎಕ್ಸ್ಚೇಂಜ್ ಇದೆ ನಮ್ಮ ಇಂಡಿಯಾದಲ್ಲಿ, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ, BSE. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಕ್ರಾಸ್ ದಿ ಏಷ್ಯಾ. ಅಂದ್ರೆ ನಮ್ಮ ಏಷ್ಯಾ ಖಂಡದಲ್ಲೇ ಇದು ಒಂದು ಓಲ್ಡೆಸ್ಟ್ ಆಗಿರೋ ಒಂದು ಹಳೇದಾದಂತ ಒಂದು ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದರ ಅಂಡರ್ ಬರುವಂತ ಒಂದು ಇಂಡೆಕ್ಸ್ ನೋಡೋದಾದ್ರೆ ನೀವು ಇಲ್ಲಿ ಸೆನ್ಸೆಕ್ಸ್ ಅಂತ ಬರುತ್ತೆ. ಸೊ ಅದೇ ತರ ಹೇಳಿದ್ನಲ್ಲ, ನಿಫ್ಟಿ ಏನಾಗುತ್ತೆ NSE ಅಂಡರ್ ಬರುತ್ತೆ. ಸೊ ಈ ಸೆನ್ಸೆಕ್ಸ್ ಏನಾಗುತ್ತೆ BSE ಅಂಡರ್ ಬರುತ್ತೆ. ಸೊ ಈ ಸೆನ್ಸೆಕ್ಸ್ ಇಂಡೆಕ್ಸ್ ಅಲ್ಲಿ ನಿಮ್ಗೆ ಟಾಪ್ 30 ಕಂಪನೀಸ್ ಒಂದು ಗ್ರೂಪ್ ಆಗಿ ಇರುತ್ತೆ. ಸೊ NSE ಬಂದ್ರೆ ಅದರ ಅಂಡರ್ ಬರುವಂತದ್ದು ನಿಫ್ಟಿ ಅಂದ್ರೇನು ಒಂದು ಇಂಡೆಕ್ಸ್. ಆ ಇಂಡೆಕ್ಸ್ ಅಲ್ಲಿ 50 ಕಂಪನೀಸ್ ಆಫ್ ಇಂಡಿಯಾ ಅಲ್ಲಿ ನಿಮ್ಗೆ ಒಂದು ಗ್ರೂಪ್ ಮಾಡಿ ಇರ್ತಾರೆ. ಸೊ ಅದೇ ತರ BSE ಬಂದ್ರೆ ಅದರ ಅಂಡರ್ ಸೆನ್ಸೆಕ್ಸ್ ಅಂತ ಬರುತ್ತೆ. ಸೊ ಇದು ಒಂದು ಇಂಡೆಕ್ಸ್, ಇದರಲ್ಲಿ ಟಾಪ್ 30 ಕಂಪನೀಸ್ ಇರ್ತವೆ. ಸೊ ನೆಕ್ಸ್ಟ್ ಶೇರ್ಸ್ ಅಂತ. ಈ ಶೇರ್ಸ್ ಅಂದ್ರೇನು, ಈಗ ನೀವು ಯಾವ್ದಾದ್ರು ಕಂಪ್ನಿದ ಒಂದು ಶೇರ್ಸ್ ನ ಬೈ ಮಾಡಿದ್ರೆ ಆ ಕಂಪ್ನಿದ ನೀವು ಸ್ಮಾಲ್ ಓನರ್ಶಿಪ್ ನ ಪಡ್ಕೋತೀರ. ಈಗ ಎಕ್ಸಾಂಪಲ್ಗೆ ಟಾಟಾ ಮೋಟಾರ್ಸ್ ಆದ್ರೆ, ಟಾಟಾ ಮೋಟಾರ್ಸ್ ತಗೊಂಡ್ರೆ ನೀವು 5 ಶೇರ್ಸ್ ಟಾಟಾ ಮೋಟಾರ್ಸ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅದು ನೀವು 5 ಶೇರ್ಸ್ಗೆ ನಿಮ್ದು ಇಷ್ಟು ಪರ್ಸೆಂಟೇಜ್ ಅಲ್ಲಿ ನೀವು ಶೇರ್ಸ್ಗೆ ನೀವು ಓನರ್ ಆಗ್ತೀರಾ ಆ ಕಂಪನಿದು. ಸೊ ಇದು ಬಂದು ಶೇರ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಟರ್ಮ್ ನೋಡೋದಾದ್ರೆ ಮಾರ್ಕೆಟ್ ವ್ಯಾಲ್ಯೂ. ಏನಪ್ಪ ಈ ಮಾರ್ಕೆಟ್ ವ್ಯಾಲ್ಯೂ ಅಂತಂದ್ರೆ ಇದು ಕಂಪನಿ ಸೈಜ್ ಮೆಜರ್. ಈ ಕಂಪ್ನಿ ಇದು ಏನೋ ಬಿಗ್ ಕಂಪ್ನಿಯ ಅಥವಾ ಲಾರ್ಜ್ ಕ್ಯಾಪ್ ಕಂಪನಿನ ಅಥವಾ ಸ್ಮಾಲ್ ಕ್ಯಾಪ್ ಕಂಪನಿಯ ಇಲ್ಲ ಮಿಡ್ ಕ್ಯಾಪ್ ಅಂತ ಅದು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಆ ಕಂಪನಿ ಸೈಜು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಲಾರ್ಜ್ ಕ್ಯಾಪ್ ವ್ಯಾಲ್ಯೂಸ್ ಕ್ಯಾಪ್ ಕಂಪನೀಸ್ಗಳು ಇವು ಏನಾಗಿರ್ತವೆ ಬಿಗ್ ಕಂಪನೀಸ್. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಕ್ ಹೋದ್ರೆ ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ಯಾಕಂದ್ರೆ ಬಿಗ್ ಕಂಪನೀಸ್ ಅಲ್ಲ. ಸೊ ಅವರು ಯಾವಾಗ್ಲೂ ಲಾಸ್ ಆಗಕ್ಕೆ ಬಿಡಲ್ಲ. ತಮ್ಮ ಕಂಪನೀಸ್ದು ಪ್ರಾಫಿಟ್ಸ್ ಏನಿದಾವೆ, ಒಂದು ಪ್ರಾಫಿಟ್ ಅಥವಾ ಲಾಸ್ ಆಗಿರ್ಬೋದು, ಅದ್ರದ್ದು ಕರೆಕ್ಟ್ ಆಗಿ ಹೋಲ್ಡ್ ಅಲ್ಲಿ ಅವರು ಇಟ್ಕೊಂಡಿರ್ತಾರೆ.
ಸೊ ಅದೇ ಮಿಡ್ ಕ್ಯಾಪ್ ನೋಡೋದಾದ್ರೆ ಇದರಲ್ಲಿ ಮೀಡಿಯಂ ಸೈಜ್ ಕಂಪನೀಸ್ ಅಂದ್ರೆ ಅವ್ರದ್ದು ಏನು ಓವರ್ ಆಲ್ ಇದೇನಿದೆ ರೆವೆನ್ಯೂ ಮತ್ತೆ ಅದರ ಕ್ಯಾಪಿಟಲ್ ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ ರಿಸ್ಕ್ನು ಮೀಡಿಯಂ ಇರುತ್ತೆ. ಸೊ ಅದೇ ತರ ಸ್ಮಾಲ್ ಕ್ಯಾಪಿಗೆ ಬಂದ್ರೆ ಇಲ್ಲಿ ಸ್ಮಾಲ್ ಸೈಜ್ ಕಂಪನೀಸ್. ಸೊ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಕ್ ಹೋದ್ರೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ, ಯಾಕಂದ್ರೆ ಸ್ಮಾಲ್ ಸೈಜ್ ಇರುತ್ತಲ್ಲ, ಯಾವಾಗ ಏನಾಗ್ಬೋದು ಅಂತ ನಾವು ಹೇಳಕ್ಕಾಗಲ್ಲ. ಸೊ ಅನಲೈಸ್ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸೆಬಿ ಅಂತ. ಸೊ ಇದ್ರ ಫುಲ್ ಫಾರ್ಮ್ ನೀವು ನೋಡೋದಾದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಇದೇನಂತಂದ್ರೆ ಒಂದು ಕಂಟ್ರೋಲಿಂಗ್ ಬೋರ್ಡ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ಇದು ಪೊಲೀಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತಾನು ಕರೀತಾರೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನೇ ಆಗ್ಬೋದು ಅದ್ರದ್ದೆಲ್ಲ ಕಂಟ್ರೋಲ್ ಏನಿರುತ್ತೆ ಸೆಬಿ ಹತ್ರ ಇರುತ್ತೆ. ಸೊ ಈ ಸೆಬಿ ಅವರು ಒಂದು ಗೌರ್ಮೆಂಟ್ ತರ, ಈ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಆಗಿ ನೋಡೋದಾದ್ರೆ ಇದು ಒಂದು ಸ್ಟಾಕ್ ಮಾರ್ಕೆಟ್ ಗೌರ್ಮೆಂಟ್ ಅಥವಾ ಪೊಲೀಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಒಂದು ಬೋರ್ಡ್ ಏನಿರುತ್ತೆ ಇವ್ರದ್ದು ಸೆಬಿ ಅವ್ರದ್ದು, ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗುವಂತ ಎಲ್ಲಾ ಕೆಲಸಗಳಲ್ಲಿ ಇವರು ಹೋಲ್ಡ್ ಇಟ್ಕೊಂಡಿರ್ತಾರೆ. ಸೊ ಏನಾದ್ರು ಆದ್ರೂ ಎಲ್ಲ ಇವ್ರ ಕಂಟ್ರೋಲ್ ಅಲ್ಲೇ ಇರುತ್ತೆ, ಇವ್ರ ಅಂಡರ್ ಅಲ್ಲೇ ಇರುತ್ತೆ. ಸೊ ವಿತೌಟ್ ಸೆಬಿ ನೀವೇನಾದ್ರೂ ಮಾಡಕ್ ಹೋದ್ರೆ ಇದೇನಾಗುತ್ತೆ ಅನ್ಸೇಫ್ ಅಂತ ಹೇಳ್ತಾರೆ. ಸೊ ವಿತೌಟ್ ಸೆಬಿ ನೀವೇನಾದ್ರೂ ಆಕ್ಷನ್ಸ್ ತಗೊಂಡ್ರೆ ಅಂದ್ರೆ ಅವ್ರ ಅಂಡರ್ ಅಲ್ಲಿ ನೀವು ಏನಾದ್ರು ಬರ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಮಾಡಿದ್ರೆ ಅದು ಅನ್ಸೇಫ್. ನೆಕ್ಸ್ಟ್ ಬಂದು ಬ್ರೋಕರ್ಸ್. ಈ ಬ್ರೋಕರ್ಸ್ ಅಂದ್ರೆ ಯಾರ್ಯಾರು? ಈ ಕಾಮನ್ ಆಗಿ ಆಪ್ ಗಳ ಬಗ್ಗೆ ಕೇಳಿರ್ಬೋದು, ಗ್ರೋ ಆಗಿರ್ಬೋದು, ಜೆರೋದಾ ಆಗಿರ್ಬೋದು, ಅಪ್ಸ್ಟಾಕ್ಸ್ ಆಗಿರ್ಬೋದು. ಸೊ ಇವೇನ್ ಮಾಡ್ತಾರೆ, ನಿಮ್ಗೆ ಅವಾಗ ಓಲ್ಡನ್ ಡೇಸ್ ಅಲ್ಲಿ ಏನಿತ್ತು, ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗಿ ಪೇಪರ್ ವರ್ಕ್ಸ್ ಗಳ ಮುಖಾಂತರ ಬೈ ಅಂಡ್ ಸೆಲ್ ಮಾಡ್ಬೇಕಾಗಿತ್ತು ಯಾವ್ದೇ ಒಂದು ಕಂಪನಿಯ ಸ್ಟಾಕ್ ನ. ಸೊ ಅದು ಈಗ ಮಾಡರ್ನ್ ಡೇಸ್ ಅಲ್ಲಿ ಆ ಕೆಲಸ ಎಲ್ಲ ಬ್ರೋಕರ್ಸ್ ನೋಡ್ತಾರೆ ನಿಮ್ ಪರವಾಗಿ. ಸೊ ಈ ಬ್ರೋಕರ್ಸ್ ಗಳಲ್ಲಿ ನೀವು ನಿಮ್ದು ಟ್ರೇಡ್ ಪ್ಲೇಸ್ ಮಾಡ್ಬೋದು, ಮತ್ತೆ ಯಾವ್ದಾದ್ರು ಸ್ಟಾಕ್ಸ್ ನ ಬೈ ಮಾಡ್ಬೋದು. ನೆಕ್ಸ್ಟ್ ಕಮೋಡಿಟೀಸ್ ಹೋದ್ರೆ ಅಲ್ಲಿ ಟ್ರೇಡ್ ಮಾಡ್ಬೋದು. ಇದೆಲ್ಲ ಬ್ರೋಕರ್ಸ್ ಮುಖಾಂತರ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಬ್ರೋಕರ್ಸ್ ಈ ಸೆಬಿಯಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು. ಅವ್ರ ಕಂಟ್ರೋಲ್ ಅಲ್ಲೇ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರ ಕಂಟ್ರೋಲ್ ಇವರು ಏನು ತಮ್ಮೆಲ್ಲ ಆಕ್ಟಿವಿಟೀಸ್ ನ ನಡೆಸೋದು. ನೆಕ್ಸ್ಟ್ ನೋಡೋದಾದ್ರೆ ಡಿಮೆಟ್ ಅಕೌಂಟ್. ಈ ಡಿಮೆಟ್ ಅಕೌಂಟ್ ಅಂತಂದ್ರೆ ಏನು ಅಂದ್ರೆ, ಈಗ ಕಾಮನ್ ಆಗಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಇವಾಗ ಕಾಮನ್ ಬ್ಯಾಂಕ್ ಗಳಲ್ಲಿ ನಿಮ್ದು ಒಂದು ಅಕೌಂಟ್ ಇರುತ್ತೆ, ಈ ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಇಲ್ಲ ಏನು ಕರೆಂಟ್ ಅಕೌಂಟ್ ಆಗಿರ್ಬೋದು. ಸೊ ಅಲ್ಲಿ ಏನ್ ಮಾಡ್ತೀರಾ, ನೀವು ನಿಮ್ದು ಕ್ಯಾಶ್ ನ ಡೆಪಾಸಿಟ್ ಅಥವಾ ವಿಡ್ರಾವಲ್ ಮಾಡ್ತೀರಾ. ಸೊ ಅಲ್ಲಿ ನಿಮ್ದು ಒಂದು ಅಕೌಂಟ್ ಹೋಲ್ಡ್ ಆಗಿರುತ್ತೆ ಆ ಬ್ಯಾಂಕ್ ಅಲ್ಲಿ. ಸೊ ಅದೇ ತರ ನೀವು ಈ ಸ್ಟಾಕ್ ಮಾರ್ಕೆಟ್ಗೆ ಬಂದ್ರೆ ನಿಮ್ ಟ್ರೇಡ್ ಗಳನ್ನ ಬೈ ಅಂಡ್ ಸೆಲ್ ಮಾಡಕ್ಕೂ ಒಂದು ಅಕೌಂಟ್ ಬೇಕಲ್ವಾ. ಸೊ ಆ ಅಕೌಂಟೇ ಡಿಮೆಟ್ ಅಕೌಂಟ್ ಅಂತ ಹೇಳ್ತಾರೆ. ಸೊ ಈ ಡಿಮೆಟ್ ಅಕೌಂಟ್ ಅಲ್ಲಿ ನೀವು ಅಕೌಂಟ್ ಇದ್ರೆ ನೀವು ಟ್ರೇಡ್ಸ್ ನ ಪ್ಲೇಸ್ ಮಾಡ್ಬೋದು, ಟ್ರೇಡಿಂಗ್ ಮಾಡ್ಬೋದು, ಮತ್ತೆ ಏನು ಇನ್ವೆಸ್ಟಿಂಗ್ ಮಾಡ್ಬೋದು, SIP ಮಾಡ್ಬೋದು, ಮ್ಯೂಚುವಲ್ ಫಂಡ್ಸ್ ಮಾಡ್ಬೋದು. ಸೊ ಈಗ ನೀವು ಅದೇ ತರ ಕಾಮನ್ ಅಲ್ಲಿ ಬ್ಯಾಂಕ್ ಗಳಲ್ಲಿ ಯಾವ ತರ ಡೆಪಾಸಿಟ್ ವಿಡ್ರಾವಲ್ ಮಾಡ್ತಿರೋ, ಸೊ ಅದೇ ತರ ನಿಮ್ಗೆ ಏನಾದ್ರು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಕ್ಟಿವಿಟೀಸ್ ಮಾಡಕ್ಕೆ ನಿಮ್ಗೆ ಒಂದು ಡಿಮೆಟ್ ಅಕೌಂಟ್ ಅಂತ ಬೇಕು. ಸೊ ನಾನ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಿರೋದು ಗ್ರೋ ಆಪ್ ಅಂತ ಬ್ರೋಕರ್. ಅದರಲ್ಲಿ ನಂದು ಡಿಮೆಟ್ ಅಕೌಂಟ್ ಇದೆ. ಸೊ ಇದು ಯಾವುದೇ ರೆಕಮೆಂಡೇಶನ್ ಇಲ್ಲ. ಸೊ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದಷ್ಟೇ. ಸೊ ಗ್ರೋ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನನ್ನ ಪರವಾಗಿ ಏನು ನಂದು ಯಾವ್ದಾದ್ರು ಟ್ರೇಡ್ಸ್ ಇರ್ಬೋದು, ಸೆಬಿಯಲ್ಲಿ ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಸೆಬಿಯಲ್ಲಿ ನನ್ನ ಆರ್ಡರ್ಸ್ ನ ಈ ಡಿಮೆಟ್ ಅಕೌಂಟ್ ಮುಖಾಂತರ ನಂದು ಆರ್ಡರ್ಸ್ ಏನು ಪ್ಲೇಸ್ ಆಗುತ್ತೆ. ಸೊ ಈಗ ನಿಮ್ದು ಅಕೌಂಟ್ ನಂಬರ್ ಇದ್ದಂಗೆ ಇದ್ರಲ್ಲೂ ನಿಮ್ಗೆ ಡಿಮೆಟ್ ಅಕೌಂಟ್ಗೆ ಒಂದು ID ಕೊಟ್ಟಿರ್ತಾರೆ. ಸೊ ಈ ID ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮ್ದು ಏನಾದ್ರು ಆ ಆಪ್ ಏನಾದ್ರು ನೀವು ಲಾಗ್ಔಟ್ ಆದ್ರೂ ಈ ID ಮುಖಾಂತರ ಮತ್ತೆ ನಿಮ್ದು ಆಕ್ಟಿವಿಟೀಸ್ ನೆಲ್ಲ ನೀವು ರಿಕವರ್ ಮಾಡ್ಕೋಬಹುದು. ನಿಮ್ದು ಅಥವಾ ವಾಲೆಟ್ ಅಲ್ಲಿ ಏನಾದ್ರು ದುಡ್ಡಿದ್ರು ಅದು ಎಲ್ಲ ರಿಕವರ್ ಆಗುತ್ತೆ. ನೀವು ಏನಾದ್ರು ಪ್ಲೇಸ್ ಮಾಡಿದ್ರೆ ಯಾವ್ದಾದ್ರು ಏನು ಸ್ಟಾಕ್ ನ ಬೈ ಮಾಡಿ ನಿಮ್ ಪೊಸಿಷನ್ ಅಲ್ಲಿ ಇಟ್ಟಿದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ, ಅದನ್ನು ನೀವು ನೆಕ್ಸ್ಟ್ ರಿಕವರ್ ಮಾಡ್ಬೋದು ಈ ಎಲ್ಲ ಇನ್ಫಾರ್ಮೇಶನ್ ಇದ್ರೆ. ಸೊ ನೀವು ಇವಾಗ ನೀವು ನಿಮ್ದು ಟ್ರೇಡ್ಸ್ ನ ಅಥವಾ ನಿಮ್ದು ಏನು ಸ್ಟಾಕ್ಸ್ ನ ಬೈ ಮಾಡಕ್ಕೆ ಒಂದು ಡಿಮೆಟ್ ಅಕೌಂಟ್ ಬೇಕಿದ್ರೆ, ನಿಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಗ್ರೋ ಅಕೌಂಟ್ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ಕಾಮನ್ ಆಗಿ ಅಕೌಂಟ್ ನ ಓಪನ್ ಮಾಡ್ಬೋದು. ಕಾಮನ್ ಡೀಟೇಲ್ಸ್ ಕೇಳ್ತಾರೆ, ಆ ಡೀಟೇಲ್ಸ್ ಎಲ್ಲ ಕೊಡ್ಬೇಕು. ಲೈಕ್ ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಆಗಿರೋದು, ಮೊಬೈಲ್ ಫೋನ್ ಎಲ್ಲ
ನಂಬರು ಎಲ್ಲ ಕೊಟ್ಟು ಅದರಲ್ಲಿ ಅಕೌಂಟ್ ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಇನ್ವೆಸ್ಟಿಂಗ್ ಆದ್ರೂ ಸ್ಟಾರ್ಟ್ ಮಾಡ್ಬೋದು, ನೆಕ್ಸ್ಟ್ ಟ್ರೇಡಿಂಗ್ ಆದ್ರೂ ಮಾಡ್ಬೋದು. ಸೊ ಇದೇ ತರ ನೆಕ್ಸ್ಟ್ ನಾಲೆಜ್ಗಳೆಲ್ಲ ತಿಳ್ಕೊಂಡು ನೀವು ನೆಕ್ಸ್ಟ್ ನಿಮ್ದು ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಅಂತ ಒಂದು ಡಿಮೆಟ್ ಅಕೌಂಟ್ ಕಂಪಲ್ಸರಿ ಬೇಕೇ ಬೇಕು. ಸೊ ಈ ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ ಟರ್ಮ್ಸ್ ಬಂದ್ರೆ ಎಲ್ಲಾನು ಒಂದೇ ದಿನದಲ್ಲಿ ಮಾಸ್ಟರ್ ಆಗಕ್ಕಾಗಲ್ಲ, ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಇದಾವೆ. ಸೊ ಹಂಗಾಗಿ ನೀವು ನಾನೇನ್ ಮಾಡಿದ್ದೀನಿ ಅಂದ್ರೆ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಗೊತ್ತಿರ್ಲೇಬೇಕಾದಂತ ಒಂದು ಟೆಕ್ನಿಕಲ್ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಕೆಳಗಡೆ ನಿಮ್ಗೆ ಒಂದು PDF ಫೈಲ್ ನ ಶೇರ್ ಮಾಡಿರ್ತೀನಿ. ಉಳಿದಿರುವಂತ ಟೆಕ್ನಿಕಲ್ ಟರ್ಮ್ಸ್ ನ ನೀವು ಅಲ್ಲಿ ನೋಡ್ಬೋದು. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ, ನೆಕ್ಸ್ಟ್ ಫೈನಾನ್ಸ್ ಬಗ್ಗೆ ಆಗಿದ್ರೆ ಸೊ ಈ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, PK ಟ್ರೇಡ್ಸ್ ಅಂತ. ಸೊ ಇದೇ ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ PK ಟ್ರೇಡ್ಸ್. ಸೊ ನಮಸ್ಕಾರ.